ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಟೆಕ್ ಐಶ್ವರ್ಯ ಮಿತ್ರೆ ಚಾನಲ್. ಗೈಸ್, ಯಾರೆಲ್ಲ ಯುವ ನಿಧಿಯಲ್ಲಿ ನೀವು ಅಪ್ಲಿಕೆಂಟ್ಸ್ ಇದ್ದೀರಾ, ಇನ್ನು ಒಂದ್ಸಲಾನು ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡಿಲ್ಲ ಮತ್ತೆ ನಿಮ್ಗೆ ದುಡ್ಡು ಕೂಡ ಬಂದಿಲ್ಲ ಅಂತವ್ರಿಗೆ ಗುಡ್ ನ್ಯೂಸ್ ಇದೆ. ಸೊ ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಜೊತೆಗೆ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ನಾನು UPSC ಮತ್ತೆ ಬ್ಯಾಂಕಿಂಗ್ ಫ್ರೀ ಕೋಚಿಂಗ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ದೆ. ಅದಕ್ಕೆ ಲಾಸ್ಟ್ ಡೇಟ್ ಏನು ಅಂತ ಕೂಡ ತುಂಬಾ ಜನರು ಕೇಳ್ತಾ ಇದ್ರಿ, ಅದು ಕೂಡ ಇನ್ಕ್ಲೂಡ್ ಮಾಡ್ತೀನಿ. ಅಂಡ್ ಇನ್ನೊಂದೇನಪ್ಪಾ ಅಂತಂದ್ರೆ, ನೀವು ಯುವ ನಿಧಿಗೆ ಅಪ್ಲಿಕೇಶನ್ ಎಲ್ಲ ಹಾಕ್ತಿದ್ಯಾ, ಹಾಕಿದ್ಮೇಲೆ ನೀವು DDPO ಆಫೀಸ್ಗೆ ಕಂಪಲ್ಸರಿ ಹೋಗ್ಲೇಬೇಕಾ ಅಂತ ಕೂಡ ತುಂಬಾ ಜನರು ಕ್ವಶನ್ ಮಾಡ್ತಾ ಇದ್ರಿ. ಸೊ ಹೋಗ್ಲೇಬೇಕಾ ಇಲ್ವಾ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಹಾಗಾದ್ರೆ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇನೆ ನೋಡ್ತಾ ಇದ್ದೀರಾ ಅಂತಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ನಿಮ್ಗೆ ಯುವ ನಿಧಿ ಸ್ಕೀಮ್ಸ್ ಗಳ ಬಗ್ಗೆ ಆಗಿರ್ಬೋದು, ಸ್ಕಾಲರ್ಶಿಪ್ಸ್ ಗಳ ಬಗ್ಗೆ ಆಗಿರ್ಬೋದು, ಅಥವಾ ಯಾವುದೇ ರೀತಿಯಾದಂತಹ ಸ್ಕೀಮ್ಸ್ ಗಳ ಬಗ್ಗೆ ಆಗಿರ್ಬೋದು, ಇದೇ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಇವಾಗ ಗುಡ್ ನ್ಯೂಸ್ ಏನು ಯುವ ನಿಧಿ ಹೋಲ್ಡರ್ಸ್ಗೆ ಅಂತ ನೋಡೋಣ. ಸೊ ಯಾರೆಲ್ಲ ಹೊಸದಾಗಿ ಅಪ್ಲಿಕೇಶನ್ಸ್ ಹಾಕಿದ್ದೀರಾ ಅಂಡ್ ನೀವು ಸೆಲ್ಫ್ ಡಿಕ್ಲರೇಷನ್ ಇನ್ನೂ ಅವರಿಗೆ ಹಾಕೋದಕ್ಕೆ ಅವಕಾಶ ಕೂಡ ಕೊಟ್ಟಿಲ್ಲ, ಸೊ ಅಂತವರಿಗೆ ಇವಾಗ ಅಮೌಂಟ್ ರಿಲೀಸ್ ಆಗ್ತಾ ಇದೆ. ನಿನ್ನೆಯಿಂದ ರಿಲೀಸ್ ಆಗ್ತಾ ಇದೆ. ಅಂತಂದ್ರೆ ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ ರಿಲೀಸ್ ಮಾಡೋದಕ್ಕೆ. ಸೊ ನಿನ್ನೆ ಸ್ವಲ್ಪ ಜನರಿಗೆ, ಇವತ್ತು ಸ್ವಲ್ಪ ಜನರಿಗೆ, ಸೊ ನಾಳೆ ನಾಡಿದ್ದು, ಸೊ ಈ ರೀತಿಯಾಗಿ ದಿನ ಸ್ವಲ್ಪ ಜನರಿಗೆ ಅಂತ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರ್ತಾರೆ. ಸೊ ನಿನ್ನೆ ತುಂಬಾ ಜನರಿಗೆ ಆಗಿದೆ. ಇವತ್ತು ಕೂಡ ನನಗೆ ಕಾಮೆಂಟ್ಸ್ ಅಲ್ಲಿ ಜನರು ಕಾಮೆಂಟ್ ಮಾಡ್ತಾ ಇದ್ದಾರೆ, ಎಸ್ ನಾವು ನ್ಯೂ ಅಪ್ಲಿಕೆಂಟ್ಸ್, ನಮಗೂ ಕೂಡ ರಿಲೀಸ್ ಆಗಿದೆ ಅಂತ ಕಾಮೆಂಟ್ ಮಾಡ್ತಾ ಇದ್ದಾರೆ. ಸೊ ನೀವು ಕೂಡ ನಿಮ್ಮ ಒಂದು ಅಕೌಂಟ್ ನ ಚೆಕ್ ಮಾಡ್ಕೊಳ್ಳಿ. ಸೊ ಚೆಕ್ ಮಾಡ್ಕೊಂಡು ನೋಡಿ ನಿಮ್ಗೆ ಏನಾದ್ರೂ ಅಮೌಂಟ್ ಬಂದಿದ್ಯಾ ಇಲ್ವಾ ಅಂತ ಪ್ಲೀಸ್ ಕಾಮೆಂಟ್ ಮೂಲಕ ನನಗೆ ತಿಳಿಸಿ. ಓಕೆ, ಸೊ ಬಂದಿದ್ರೆ ಒಳ್ಳೇದು, ಬಂದಿಲ್ಲ ಅಂತಂದ್ರೂ ಕೂಡ ಟೆನ್ಷನ್ ತಗೊಳ್ಳೋದು ಅವಶ್ಯಕತೆ ಇಲ್ಲ. ನಿಮ್ಗೂ ಕೂಡ 100% ನಿಮ್ಗೆ ಯುವ ನಿಧಿ ಅಮೌಂಟ್ ಬರುತ್ತೆ, ನೀವೇನಾದ್ರೂ ನ್ಯೂ ಅಪ್ಲಿಕೆಂಟ್ಸ್ ಇದ್ದೀರಾ ಅಂಡ್ ಸೆಲ್ಫ್ ಡಿಕ್ಲರೇಷನ್ ಇನ್ನೂ ಕೊಟ್ಟಿಲ್ಲ ಅಂತಂದ್ರೆ. ಅಂಡ್ ಇವಾಗ ಅಮೌಂಟ್ ಅಂತೂ ಬರುತ್ತೆ. ನೆಕ್ಸ್ಟ್ ಟೈಮ್ ನಿಮ್ಗೆ ಸೆಲ್ಫ್ ಡಿಕ್ಲರೇಷನ್ ಕೊಡ್ಬೇಕು ಅಂತ ಹೇಳ್ತಾರೆ ನೋಡಿ, ಸೊ ಅವಾಗ ಕಂಪಲ್ಸರಿ ನೀವು ಸೆಲ್ಫ್ ಡಿಕ್ಲರೇಷನ್ ಕೊಡ್ಲೇಬೇಕು. ಸೊ ಅವಾಗ ನೀವೇನಾದ್ರೂ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿಲ್ಲ ಅಂತಂದ್ರೆ ನಿಮ್ಗೆ ಯುವ ನಿಧಿ ಅಮೌಂಟ್ ಬರೋದನ್ನ ಸ್ಟಾಪ್ ಆಗುತ್ತೆ. ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಇವಾಗ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಫ್ರೀ ಆಗಿ UPSC ಮತ್ತೆ ಬ್ಯಾಂಕಿಂಗ್ ಕ್ಲಾಸಸ್ ಕೊಡ್ತಾ ಇದ್ದಾರೆ ಅಂತ ನಾನು ಒಂದು ವಿಡಿಯೋ ಮಾಡಿ ತಿಳಿಸಿದ್ದೆ. ಹೇಗೆಲ್ಲ ಅಪ್ಲೈ ಮಾಡಬೇಕು ಎಲ್ಲಾನು ಎಕ್ಸ್ಪ್ಲೈನ್ ಮಾಡಿದ್ದೆ. ಅದಕ್ಕೆ ಲಾಸ್ಟ್ ಡೇಟ್ ಏನು ಅಂತ ಕೇಳ್ತಾ ಇದ್ರಿ. ಆಕ್ಚುಲಿ ನಾನು ಅದರಲ್ಲಿ ವಿಡಿಯೋದಲ್ಲಿ ಹೇಳೋದಕ್ಕೆ ಮರ್ತೋಗಿದ್ದೀನಿ ಅಂತ ಅನ್ಸುತ್ತೆ. ಸೊ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಇದೇ ತಿಂಗಳು ಜೂನ್ 15ನೇ ತಾರೀಕು ಒಳಗಡೆನೆ ನೀವು ಈ ಒಂದು ಕೋಚಿಂಗ್ಗೆ ಅಪ್ಲೈ ಮಾಡೋ ಅವಶ್ಯಕತೆ, ಅಂದ್ರೆ ಅಪ್ಲೈ ಮಾಡಬೇಕು. ಸೊ ಅಪ್ಲೈ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಫ್ರೀ ಆಗಿ ಕೋಚಿಂಗ್ ನ ಪ್ರೊವೈಡ್ ಮಾಡ್ತಾರೆ. ಸೊ ನೀವೇನಾದ್ರೂ ಇನ್ನೂ ಅಪ್ಲೈ ಮಾಡಿಲ್ಲ ಅಂತಂದ್ರೆ ನನ್ನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹೇಗೆ ಅಪ್ಲೈ ಮಾಡೋದು ಅಂತ ಒಂದು ಲಿಂಕ್ ಕೊಟ್ಟಿರ್ತೀನಿ. ಸೊ ಆ ವಿಡಿಯೋ ನೋಡ್ಕೊಂಡು ನೀವು ಅಪ್ಲೈ ಮಾಡಬಹುದು. ಓಕೆ, ಅಂಡ್ ಇವಾಗ ಬನ್ನಿ, ನೀವು ನ್ಯೂ ಅಪ್ಲಿಕೆಂಟ್ಸ್ ಇದ್ದೀರಾ, ನ್ಯೂ ಅಪ್ಲಿಕೆಂಟ್ಸ್ಗೆ ಯಾರೆಲ್ಲ ಸೆಲ್ಫ್ ಡಿಕ್ಲರೇಷನ್ ಹಾಕಿಲ್ಲ ನೋಡಿ, ಸೊ ಅವ್ರಿಗೆ 100% ದುಡ್ಡು ಬರುತ್ತೆ ಅಂತ ಹೇಳಿದೆ. ಆದ್ರೆ ನೀವು ಏನಪ್ಪಾ ಅಂತಂದ್ರೆ DDPO ಆಫೀಸ್ಗೆ ಹೋಗಿ ನೀವು ಕಂಪಲ್ಸರಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿಸಿದ್ದೀರಾ ಅಂತ ಅಂದ್ರೆ ಮಾತ್ರ ನಿಮ್ಗೆ ಬರುತ್ತೆ. ಸೊ ನೀವೇನಾದ್ರೂ DDPO ಆಫೀಸ್ಗೆ ಹೋಗಿ ಇನ್ನೂ ನೀವು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಗಳು ವೆರಿಫೈ ಮಾಡಿಸ್ಲಿಲ್ಲ ಅಂತಂದ್ರೆ ಇವಾಗಲೇ ತಕ್ಷಣ ನೀವು ಆಫೀಸ್ಗೆ ಹೋಗ್ಬಿಟ್ಟು ನಿಮ್ಮ ಒಂದು ಮಾರ್ಕ್ ಶೀಟ್ಸ್ ತಗೊಂಡು ಹೋಗಿ, ಸೊ ನಿಮ್ಮ ಒಂದು ವೆರಿಫಿಕೇಶನ್ ಮುಗಿಸ್ಕೊಳ್ಳಿ, ಆಮೇಲೆ ನಿಮ್ಗೆ ದುಡ್ಡು ಬರೋದನ್ನ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ತುಂಬಾ ಜನರು DDPOಗೆ ಕಂಪಲ್ಸರಿ ಹೋಗ್ಲೇಬೇಕಾ ಅಂತ ಕೇಳ್ತಾ ಇದ್ರಿ. ನಿಮ್ಮ ಒಂದು ಸ್ಟೇಟಸ್ ಮೊದಲು ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ಏನಾದ್ರೂ DDPO ಆಫೀಸ್ ಲೈಕ್ ಪೆಂಡಿಂಗ್ ಅಂತ ಏನಾದ್ರೂ ಇದ್ರೆ, DDPO ವೆರಿಫಿಕೇಶನ್ ಪೆಂಡಿಂಗ್ ಅಂತ ಏನಾದ್ರೂ ಇದ್ರೆ ಮಾತ್ರ ನೀವು DDPO ಆಫೀಸ್ಗೆ ಹೋಗ್ಬೇಕಾಗತ್ತೆ. ಓಕೆ, ಐ ಹೋಪ್ ಈ ಡೌಟ್ ಕೂಡ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಇದನ್ನ ಬಿಟ್ಟು ಬೇರೆ ಏನಾದ್ರೂ ಡೌಟ್ಸ್ ಇದ್ರೆ ನೀವು ಕಾಮೆಂಟ್ಸ್ ಮಾಡಿ, ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.